ಹಾಯ್ ಹಲೋ ನಮಸ್ತೆ ಮಧುವಾಹಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಯ್ಕ ಹೆಬ್ರಿ. ಇವತ್ತು ನಾವು ಕಾರ್ಕಳದ ಅಜಕಾರಿನ ಸಮೀಪ ಇರುವಂತಹ ಬೊಂಡುಕುಮೇರಿಯ ಸಂತೋಷ್ ನಾಯ್ಕ ಅವರ ಮನೆಯಲ್ಲಿದ್ದೇನೆ. ಅವರ ಒಂದು ಮನೆಯಲ್ಲಿ ಹಳೆಯ ಕಬ್ಬಿಣದ ಪೆಟ್ಟಿಗೆಯಲ್ಲಿ ತುಡುವೆ ಕುಟುಂಬ ಬಂದು ಕೂತಿದೆ, ನೀವು ನೋಡ್ಬೋದು. ಈ ಒಂದು ತುಡುವೆ ಕುಟುಂಬವನ್ನ ನಾವಿವತ್ತು 6 ಫ್ರೇಮ್ನ ISI ಮಾದರಿಯ ಪೆಟ್ಟಿಗೆಗೆ ವರ್ಗಾಯಿಸಲಿಕ್ಕಿದ್ದೇವೆ. ಈ ಕುಟುಂಬವನ್ನು ಕೂಡ ನಾವು ವರ್ಗಾವಣೆ ಮಾಡುವಂಥದ್ದನ್ನ ನಿಮ್ಗೆ ತೋರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನೆಲ್ನ ನೋಡ್ತಿದ್ದೀರಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ವಿಡಿಯೋ ಇಷ್ಟ ಆದರೆ ತಮ್ಮ ಮೆಚ್ಚುಗೆ ಒಂದು ಲೈಕ್ ಇರಲಿ. ನೋಡಿ, ನಾವೀಗ ಈ ಪೆಟ್ಟಿಗೆಯನ್ನು ವರ್ಗಾಯಿಸೋಕ್ಕಿಂತ ಮುಂಚೆ ಈ ಪೆಟ್ಟಿಗೆಯಲ್ಲಿ ಕುಟುಂಬ ಯಾವ ತರ ನಿಂತಿದೆ ಅಂತ ನಾವು ನೋಡ್ಬೇಕಾಗ್ತದೆ. ಏಕಾಏಕಿ ನಾವು ಓಪನ್ ಮಾಡಿದ್ರೆ ಅಲ್ಲಿರುವಂತಹ ಏರಿಗಳೆಲ್ಲ ಕಟ್ ಆಗುವ ಚಾನ್ಸಸ್ ಇರ್ತದೆ. ಹಾಗಾಗಿ ನಿಧಾನವಾಗಿ ಈ ಪೆಟ್ಟಿಗೆಯನ್ನ ನಾವು ಓಪನ್ ಮಾಡ್ತಾ ಇದ್ದೇವೆ. ಜರ್ಪ್ಲೆ ಒಂದೊಂಚೂರು ಅಥವಾ ಸರ್ತಾಮಲ್ಪ್ಲೆ ಅಂಚಾಮಲ್ಪ್ಲೆ 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 ರಾಣಿ. ನಾವೀಗ ಪೆಟ್ಟಿಗೆಯನ್ನ ಓಪನ್ ಮಾಡಿ ತಿರುಗಿಸಿದಾಗ ಎರಿಗಳೆಲ್ಲ ಸ್ವಲ್ಪ ಒಂದು ಸೈಡಿಗೆ ವಾಲಿಕೊಂಡು ಒಂದರ ಮೇಲೆ ಒಂದು ಕೂತ್ಕೊಂಡಿದ್ದಾವೆ. ಹಾಗಾಗಿ ಎಲ್ಲಾದ್ರೂ ಅದ್ರೊಳಗೆ ರಾಣಿ ಇದೆಯಾ ಅನ್ನುವಂಥದ್ದನ್ನು ನಾವೀಗ ಗಮನಿಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಆ ತರ ಒಂದೇ ಸಮನೆ ಎರಿಗಳು ಒಂದರ ಮೇಲೆ ಒಂದು ಮಲಗಿದಾಗ ಆ ಎರಡು ಎರಿಗಳ ಮಧ್ಯೆ ಎಲ್ಲಾದ್ರೂ ರಾಣಿ ಸಿಕ್ಕಿದ್ರೆ ನಮ್ಗೆ ರಾಣಿಗೆ ಡ್ಯಾಮೇಜ್ ಆಗ್ತದೆ. ದೊಂಬು ಬರೋಣ ಕ್ಲಿಪ್ ಮಾಡ್ತೀನಿ. ನಾವೀಗ ಇಲ್ಲಿರುವಂತ ಎರಿಗಳನ್ನ ಒಂದೊಂದಾಗಿ ತೆಗೆದು ಜೇನು ಪೆಟ್ಟಿಗೆಯ ಚೌಕಟ್ಟಿಗೆ ಕಟ್ಟಿಕೊಡ್ಲಿಕ್ಕೋಸ್ಕರ ನಾವು ಇದನ್ನ ಕತ್ತರಿಸ್ತಾ ಇದ್ದೇವೆ. ആണിക്കലെഞ്ചിലുള്ള സമാപം നെക്സ്റ്റ് തിങ്കൾ പാല് ഒരടുത്ത് കൊഞ്ചേരി തിങ്കളോട് ಎಂಕ್ಲಾಗಿತ್ತು ರಾಣಿ ತಿಕ್ಕದಿಜ್ಜಿ ಎಟ್ಲೀಸ್ಟ್ ಇಪ್ಪಡ್ ರಾಣಿ ತಿಕ್ಕಜಿಡ ತೊಂದರೆ ಇಜ್ಜಿ ನಮ್ಮ ಏರಿ ಕಟ್ಟವನ್ಗ ಒಂದೊಂದು ಬೇಲ ಅಂತ ಬೀಕ ಒಳಗಡೆಗೆ ಬೇಕಾದಾಗಿ ಮಾಡ್ಕೊಳ್ಳಿ ಅಲ್ಲ. ಹಾ, ಜಾಯಿಂಟ್ ಮಲ್ಪುಂಡವು ಜಾಯಿಂಟ್ ಮಲ್ತದ ಬೇಕಾದ್ರೆ ಈಗ ಕಟ್ ಮಲ್ಪುಂಡು ಒಂದೇನು ಬಲ್ಲನು ಒಂಜಿ 2-3 ದಿನ 2 ದಿನ ಬುಡ್ದು ಕೂಡ ಕ್ಲೀನ್ ಮಲ್ಪುಲೆ. ಹಾ, ಒಂದು 2 ದಿನ ಕೊರ ಕ್ಲೀನ್ ಮಲ್ಪುಲೆ. ಕಟ್ ಮಲ್ತು ದಕ್ಕ ಬಕ್ಕ ಪುಡಿ ಪೂರ ಬೂರ್ದಿಪ್ಪು ಇಂಚೆ ಕಟ್ಟುಡೆ ಇಂಚೆ ಒಂಚೆ ರೌಂಡ್ ಮಲ್ತವ್ರೆ ಕಟ್ಟುಂಡೆ ಸ್ಟ್ರಾಂಗ್ ಎರಿ ಕಟ್ಟಿನಾಗ ಇಂಚೆ ಜೋಲರ್ ಒಲ್ಲಿ ಇಂಚ ಕರೆಕ್ಟ್ ಕ್ಲೀನ್ ಟಚ್ ಆದಿಪ್ಪು.
ಓಲಾಂಡ್ ಎರಿ ಕಟ್ಟಾ ಒಂದು ಕಟ್ಟಾದ ಬೂರುಂಡಲ್ಲ ಏರಿ ಇಂಚಂದ ಕೂಡ ಒರಿಯ ಕಟ್ಟಲೆ ಅದೊಟ್ಟು ಕಿಲ್ಲಂಜಿನಿ ಅಂತ ಬಂತೆ ಜಪಡ ಒಂದು ಅದು ಓಟ್ ಏರಿದೆ ಇರ್ತದೆ ಅಡ್ಡ ಬಲ್ ಕಟ್ಟೋಡಿ ಇಜ್ಜಿಂದ ಸಪೋರ್ಟ್ ಇದ್ದಿ ಹಾಕೋರಿ ನಾನೊಂದು ಏರಿ ಉಂಡು ನಾವೀಗ ಇದರಲ್ಲಿ ರಾಣಿ ಉಂಟಾ ಅಂತ ನೋಡ್ತಾ ಇದ್ದೇವೆ ಯಾಕಂದ್ರೆ ನಮಗೀಗ ರಾಣಿ ಸಿಕ್ಕಿದ್ರೆ ಸ್ವಲ್ಪ ಕೆಲಸ ಸುಲಭದಲ್ಲ ಆಗ್ತದೆ ಡಿಫ್ರೆಂಟ್ ಡಿಫ್ರೆಂಟ್ ಹೊರಗ ಹ್ಮ್ ನೋಡಿ ಈಗ ನಮ್ಮ ಎಲ್ಲಾ ಚೌಕಟ್ಟುಗಳು ಇದಕ್ಕೆ ಕಟ್ಟಿ ಆಗಿದೆ ಇರುವಂತ ಎಲ್ಲ ಫ್ರೇಮ್ಗಳನ್ನ ಏರಿಗಳನ್ನ ನಾವು ಈ ಫ್ರೇಮ್ಗಳಿಗೆ ಕಟ್ಟಿ ಕೊಟ್ಟಿದ್ದೇವೆ ಇನ್ನು ನಾವೀಗ ಏನ್ ಮಾಡ್ಬೇಕಂದ್ರೆ ಈ ಪೆಟ್ಟಿಗೆಯಲ್ಲಿ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇರುವಂತಹ ನೊಣಗಳನ್ನ ನಾವೀಗ ಅಲ್ಲಿಗೆ ಶಿಫ್ಟ್ ಮಾಡಿ ಕೊಡ್ಬೇಕು ನೋಡಿ ಈಗ ನೊಣಗಳು ಈ ತರ ಕೂತ್ಕೊಂಡಿದ್ದಾವೆ ಇದರಲ್ಲಿ ನಾವೀಗ ರಾಣಿ ಹುಡುಕ್ಲಿಕ್ಕೆ ಕಷ್ಟ ಮುಳ್ಳೆಡಿತೀನಿ ರಾಣಿ ಇಲ್ಲಿ ರಾಣಿ ಇದ್ರಲ್ಲಿ ರಾಣಿ ಕಾಣ್ತಾ ಇದ್ದೀರಿ ರಾಣಿ ಒಳಗೋಗಿದೆ ಬಟ್ ನಾವಿಲ್ಲೀಗ ರಾಣಿಯನ್ನ ಹಿಡಿಯುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಎಲ್ಲ ನೊಣಗಳನ್ನ ನಿಧಾನಕ್ಕೆ ನಮ್ಮ ಪೆಟ್ಟಿಗೆಗೆ ವರ್ಗಾಯಿಸ್ತೇವೆ ಈಗ ನಾವು ಇಲ್ಲಿ ಕಬ್ಬಿಣದ ಪೆಟ್ಟಿಗೆಯಲ್ಲಿರುವಂತಹ ನೊಣವನ್ನ ಇದಕ್ಕೆ ಬಾಚಿ ಹಾಕುವಂತ ಕೆಲಸ ಮಾಡಬೇಕು ನೀವು ನೋಡ್ಬೋದು ಎಷ್ಟು ನೊಣ ಇದರಲ್ಲಿಗೆ ಇದೆ ಈ ನೊಣವನ್ನ ನಾವು ರಾಣಿ ಉಂಡು ಹತ್ತರ ತೋಜಾಲಿಂದ ಹತ್ತನೇ ಅಂಕಲ ಬೇಲೆ ಸುಲಭ ನೋಡಿ ನಾವೀಗ ರಾಣಿಯನ್ನ ಕ್ಯಾಚ್ ಮಾಡಿ ಆಗಿದೆ ರಾಣಿ ನಮ್ಗೆ ಸಿಕ್ಕಿದೆ ಹಾಗಾಗಿ ಈ ರಾಣಿ ಪಂಜರ ನಮ್ಗೆ ಇವತ್ತು ಉಪಯೋಗಕ್ಕೆ ಬಂತು ಇದ್ರೊಳಗೆ ರಾಣಿ ಇದೆ ಹೋಜಿಂದ ನಾವು ರಾಣಿಯನ್ನ ಲಾಕ್ ಮಾಡಿದ್ದೇವೆ ನಮಗೆ ಇನ್ಮೇಲೆ ಯಾವುದೇ ರೀತಿಯಲ್ಲಿ ಇದನ್ನ ನೊಣವನ್ನ ಬಾಚಿ ಹಾಕ್ಬೇಕಂತಿಲ್ಲ ಬಟ್ ಬೇಕಾದ್ರೆ ಬಾಚಿ ಹಾಕ್ಬೋದು ನೋಡಿ ನೊಣವನ್ನ ಈ ತರ ಬಾಚ್ಬೇಕಾಗ್ತದೆ ನಿಧಾನವಾಗಿ ಹೀಗೆ ಕೊಟ್ರೆ ಅವುಗಳು ಒಳಗೆ ಹೋಗ್ತವೆ ರಾಣಿಯನ್ನು ಸ್ವಲ್ಪ ಹೊತ್ತಿನವರೆಗೆ ನಾನು ಇದ್ರೊಳಗೆ ಇಡ್ತೇನೆ ಸ್ವಲ್ಪ ಹೊತ್ತಿನವರೆಗೆ ಆಮೇಲೆ ರಾಣಿಯನ್ನು ನಾವು ರಿಲೀಸ್ ಮಾಡಬೇಕಾಗ್ತದೆ ಹ್ಮ್ ಹ್ಮ್
ನನ್ನ ಬರ್ಚಿ ಪಾಡ್ಲಿ ಇಂಚ ಬತ್ತಲೆ ಇಡಲ್ಲ ಇಂದು ಬತ್ತಲೆ ಅದೋಟ್ ಬರ್ಚು ಡವೆ ಬೇನೆ ಮಲ್ಪುಡ್ಚಿ ಇಂಚು ಬೆಲೆ ದಾಲಾಪುಜಿ ಒಂಜಿ ತುಚ್ಚುಂಡಲ ದಾಲ ಕೇರ್ ಮಲ್ಪುಡ್ಚಿ ದಾಲಾಪುಜಿ ಇರಗೆ ಧೈರ್ಯ ಬರಡತ ಟಚ್ ಮಲ್ಪಿ ಇಲ್ಲೇ ಇಂಚ ಮೂಲ ಕೈ ಪಡ್ಲಿ ಇಂಚ ಕೈ ಪಡ್ ನಿಧಾನ ಮಿತ್ ಮುಖ ಮಲ್ಪಿ ದಾಲಾಪುಜಿ ಓಡಿ ಹೊಡ್ಚಿ ಅಂಚೆ ಅಂಚೆ ಅಂತೆ ಬತ್ತು ಬಾಕ ಅಭ್ಯಾಸ ಆಪು ವೃತ್ತಿ ಕೊಡದೆ ನಂಗೆ ಸತ್ಯ ಒಂಥರ ವೈಬ್ರೇಷನ್ ಆಯ್ತು ಒಂಥರ ಫೀಲಿಂಗ್ ಇದೆ ಕೈಟ್ ಮುಟ್ನಾಗ ಡ್ರಿಲ್ಲಿಂಗ್ ಇಲ್ಲ ಮೂಲ ಉಂಟಿಲ್ಲ ಮೂಲ ಇಂಚೆ ಬತ್ತಲೆ ನಮ್ಮ ಸಂತು ಅಣ್ಣನೊಟ್ಟಿಗೆ ಫೈನಲಿ ಎರಡು ಸಂತೋಷರು ಇದ್ದಾರೆ ಮೂರನೇ ಸಂತೋಷ ಇಲ್ಲಿ ಸಿಗ್ತಾ ಉಂಟು ನಮ್ಗೆ ಹ್ಯಾಟ್ರಿಕ್ ಸಂತೋಷ ಇದೆ ನೋಡಿ ಈ ನೊಣಗಳನ್ನು ನಾವೀಗ ಬಾಚಿ ಹಾಕುದಿಲ್ಲ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ರಾಣಿ ಗೂಡ್ನಲ್ಲಿ ಇರೋದ್ರಿಂದ ನೊಣಗಳ ರಾಣಿಯನ್ನು ಹುಡುಕಿ ಎಲ್ಲವೂ ಇಲ್ಲಿಗೆ ಬರ್ತವೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಇರುವಂತ ನೊಣಗಳೆಲ್ಲ ನಮ್ಮ ಗೂಡಿಗೆ ಬರ್ತದೆ ಜೇನು ಕೃಷಿಗೆ ಹೊಸಬ್ರೊಬ್ರು ಬರ್ತಾ ಇದ್ದಾರೆ ನೋಡಿ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಜೇನುತುಪ್ಪ ತಿಂದಿದ್ದೀರಾ ಇಲ್ಲಿ ಬನ್ನಿ ಎಂತ ಇದು ಇಲ್ಲಿ ನೋಡಿ ಹೂವದ್ರಲ್ಲಿ ಎಂತ ಉಂಟು ನೋಡಿ ಎಂತ ಎಂತ ಅದು ಎಲ್ಲಿಂದ ಎಂತ ಮಾಡ್ತದೆ ಅದು ನಮ್ಗೆ ಇದ್ರಬೇಡಿ ನಾನಿದ್ದೇನೆ ಚುಚ್ಚುದಿಲ್ಲ ನಾನಿದ್ದೇನೆ ನಾನಿರುವಾಗ ಚುಚ್ಚುದಿಲ್ಲ ಆಯ್ತಾ ನಾನಿರುವಾಗ ಚುಚ್ಚುದಿಲ್ಲ ನೋಡಿ ಇಲ್ಲಿ ಎಂತದ್ದು ಉಂಟಲ್ಲ ಎಂತ ಇದು ಇದೆಂತ ಇದು ಚಾಕ್ಲೇಟ್ ತಿಂದಾಗ ನುಂಗ್ಲಿಕ್ಕಿಲ್ಲ ತಿಂದು ಉಗಿಬೇಕು ನಾನು ಕೊಡ್ತೇನೆ ಆಯ್ತಾ ಕಚ್ಚಿ ರಸ ಮಾತ್ರ ತಿಂದು ಉಗಿಬೇಕು ಹೇಗುಂಟಂತ ಹೇಳ್ಬೇಕು ಖಾರ ಇದ್ರೆ ಹೇಳ್ಬೇಕು ನನಗೆ ಆಯ್ತಾ ನೋಡಿ ಈಗ ಪೆಟ್ಟಿಗೆಯಲ್ಲಿರುವಂತ ಎಲ್ಲಾ ನೊಣಗಳು ನಮ್ಮ ಗೂಡಿಗೆ ಬಂದು ಸೇರ್ತಾ ಉಂಟು ಯಾಕಂತ ಹೇಳಿದ್ರೆ ಇಲ್ಲಿ ರಾಣಿ ಗೂಡಿನೊಳಗಿದೆ ಹಾಗಾಗಿ ಎಲ್ಲಾ ನೊಣಗಳು ನಾವು ಗೂಡಿಗೆ ಬರೋದನ್ನ ನೋಡ್ಬೋದು ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಗೂಡಿನಲ್ಲಿ ರಾಣಿ ಪಂಜರದಲ್ಲಿರುವಂತಹ ರಾಣಿಯನ್ನ ಈ ಗೂಡಿಗೆ ನಾವು ರಿಲೀಸ್ ಮಾಡಿ ಕೊಡ್ತಾ ಇದ್ದೇವೆ ಕೊಟ್ಟ ನಂತರ ಗೇಟ್ ಅನ್ನ ಒಂದು ಸ್ವಲ್ಪ ದಿನಗಳ ಕಾಲ ಮಟ್ಟಿಗೆ ರಾಣಿ ತಡೆ ಗೇಟ್ ಅನ್ನ ನಾವು ಎದುರಿನ ಭಾಗಕ್ಕೆ ಅಳವಡಿಸ್ತೇವೆ ಯಾಕಂತ ಹೇಳಿದ್ರೆ ಒಂದು ಸಲ ಅವು ಇರುವಂತಹ ವಾಸವಿರುವಂತಹ ಮನೆಯನ್ನ ನಾವು ಹಾಳು ಮಾಡಿದ್ರಿಂದ ಅಥವಾ ರಿಪೇರ್ ಮಾಡಿದ್ರಿಂದ ಅದನ್ನ ಅಸ್ತವ್ಯಸ್ತವಾಗಿರುವಂತಹ ಎರಿಗಳನ್ನ ಅವುಗಳು ಮತ್ತೆ ಅದನ್ನ ಜಾಯಿಂಟ್ ಮಾಡ್ಬೇಕಾಗ್ತದೆ ಜೊತೆಗೆ ನಜ್ಜುಗಜ್ಜಾದಂತಹ ಎರಿಗಳನ್ನ ಅವುಗಳು ಸರಿ ಮಾಡ್ಬೇಕಾಗ್ತದೆ ಸ್ವಲ್ಪ ದಿನಗಳ ಕಾಲ ಅವುಗಳಿಗೆ ಹೊಸ ಮನೆ ಅವುಗಳಿಗೆ ಒಗ್ಗುವಂತೆ ನಾವು ಮಾಡ್ಬೇಕಂತ ಹೇಳಿದ್ರೆ ಗೂಡು ಬಿಟ್ಟು ಹೋಗದೆ ಇರುವ ತರ ನಾವು ಅದಕ್ಕೆ ರಾಣಿ ಗೇಟ್ ಅನ್ನ ಸ್ವಲ್ಪ ದಿನಗಳ ಕಾಲ ಅಳವಡಿಸ್ತೇವೆ ನೀವು ನೋಡ್ಬೋದು ಇಲ್ಲಿ ರಾಣಿ ಪಂಜರದಲ್ಲಿ ಇರುವಂತಹ ರಾಣಿಯನ್ನ ಎಲ್ಲಾ ನೊಣಗಳು ಈಗ ಮುತ್ತಾಗ್ತಾ ಇದೆ ಹೆಚ್ಚಿನವರು ನಮಗೆ ಕಡ್ಡಿ ಮೊಟ್ಟೆ ಕಾಣುದಿಲ್ಲ ಅಂತ ಹೇಳುದುಂಟು ಆದ್ರೂ ಈ ಬಿಳಿ ಏರಿಯಲ್ಲಿ ಕ್ಲೀನ್ ಆಗಿ ನಮ್ಗೆ ಸಣ್ಣ ಒಂದು ಅಕ್ಕಿ ಕಾಳಿನ ತರ ಕಡ್ಡಿ ಮೊಟ್ಟೆ ಕಾಣ್ತದೆ ಇದು ರಾಣಿ 1, 2, 3 ಈ ಹಿಂದಿನ 3 ದಿನಗಳಲ್ಲಿ ಅಥವಾ ಇವತ್ತು ಅಥವಾ ಹಿಂದಿನ 2-3 ದಿನಗಳಲ್ಲಿ ಇಟ್ಟಂತ ಮೊಟ್ಟೆಗಳು ಇತ್ತೆ ಒಂದೇ ನಾನು ರಿಲೀಸ್ ಮಲ್ಪೆ ಈ ಗೂಡುಗ್ ಬಳ್ಪೆ ಜಾಲಾಪ ಒಂದಿತ್ತೆ ಇತ್ತೆ ಪುಟ್ನಿ ಕಿಲೆಂಜಿ ಈ ಕಿಲೆಂಜಿ ಉಂಟದೆ ಜಸ್ಟ್ ಪುಟ್ನೆ ಕಿಲೆಂಜಿ ಉಂಟು ಬಾಲೆ ಪಂಡ ಎಲ್ಲೇ ಕಿಲೆಂಜಿ ದಾಲ ಶಕ್ತಿಜ್ಜಿ ರಾವರ ಪುರ ಗೊತ್ತುಜಿ ನನ್ನ ಒಂತೆ ದಿನ ಉಲ ಹಿಡಿತ ಸಕ್ಕರ ಜೇನುತುಪ್ಪ ಪೂರ ಪರ್ದು ನನ್ನ ಹದೋಟವು ಒಂತೆ ದಿನ ಆಯ್ಬಕ್ಕ ಗೂಡಿಡ್ದು ಪಿದಾಯಿ ಬತ್ತದ ನಲ್ತದ ರಾವರ ಜೇನುಕೊಣವರ ಪೂರ ಕಲ್ಪುಂಡು 70-80 ದಿನ ಬದುಕೊಂಡವು 70-80 ದಿನದಲ್ಲಿ ಅವು ಜೇನುತುಪ್ಪ ಮಲ್ತದ ಸೈಪುಂಡು ಅಂಚ ನೋಡಿದ್ರಲ್ಲಿ ರಾಣಿ ಉಂಟು ಈ ರಾಣಿಯನ್ನು ಈ ಗೂಡಿಗೆ ನಾವು ಬಿಡ್ತಾ ಇದ್ದೇನೆ ಒಂದೇ ಸಲ ಈಗ ಹೊರಗಿಟ್ಕೊಂಡು ನಾವು ಓಪನ್ ಮಾಡಿ ಬಿಡಬಾರ್ದು ಯಾಕಂತ ಹೇಳಿದ್ರೆ ನಾವು ಓಪನ್ ಮಾಡಿದಾಗ ರಾಣಿ ಹಾರಿ ಎಲ್ಲಾದ್ರೂ ಮರದ ಮೇಲೆ ಕೂತ್ಕೊಳ್ತಂತಾದ್ರೆ ನಮ್ಮ ಇಡೀ ಕುಟುಂಬ ಮತ್ತೆ ಮರದಲ್ಲಿ ಹೋಗಿ ಕೂತ್ಕೊಳ್ತದೆ ಆಮೇಲೆ ಹಿಡಿದು ಹಾಕುವಂತದ್ದೊಂದು ಮತ್ತೊಂದು ಕೆಲಸ ನಮಗೆ ಸಿಗ್ತದೆ ಹಾಗಾಗಿ ನಾವು ರಾಣಿ ಟರ್ನ್ ಆಗಿ ಈ ಕಡೆ ಬರುವಾಗ ಇದನ್ನ ಓಪನ್ ಮಾಡ್ಬೇಕಾಗ್ತದೆ ನೋಡಿ ಈಗ ಟರ್ನ್ ಆಗಿ ಈ ಕಡೆ ಬರ್ತಾ ಉಂಟು ಸ್ವಲ್ಪ ವೇಟ್ ಮಾಡಬೇಕು ನೋಡಿ ಬರ್ತಾ ಉಂಟು ನೋಡಿ ಇಲ್ಲಿ ಬಿಟ್ಟಿದ್ದೇನೆ
ನೋಡಿ ರಾಣಿಗೂಡು ಒಳಗೆ ಸೇರ್ಕೊಳ್ತೀವಿ.